ಸಾಕ್ ಬಿಡು ಬೈ ಮಂದಿ ಮನಿಗೆ ಹೊಣಿತ್ ಮಾತ್ ನೀ ಆ ಹಾ ಅಯ್ಯೋ ಎಲ್ಲಿ ಹಾಕ್ತೇವ ಮರ ಅಲ್ಲಿ ನೀ ಅಟ್ ಬರಿಗಾಟ್ ಕೊತ್ತಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಜನಸಂಖ್ಯೆ ಕಮ್ಮಿ ಆತಲ್ಬೇವ ನಿಮ್ದು ಎಷ್ಟೊತ್ತನ ಫುಲ್ ಏನದು ಪ್ರೀ ಬಸ್ನ ಫುಲ್ ಹಾಕದಂಗ ಆಗಿತ್ತ ಎಲ್ಲ ಕುಲ್ಲನ ಆದ್ರಿಲ್ಲ ಊಟಕ್ಕೆ ಹೋದ್ರೆ ಅಣ್ಣ ಏನಾತ ಅಯ್ಯೋ ಏನ್ ಕಡುತ್ತೇವ ಕಡ್ದ ಹೆಂಗಾಗಿ ಅನ್ಸತ್ ನೀ ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಒಳ್ಳೆ ವೇದಿಕೆ ಕಲ್ಪಿಸಿಕೊಟ್ಟಂತ ನಮ್ಮ ಆತ್ಮೀಯ ಗುರುಗಳಿಗೆ ನಾವು ಯಾವತ್ತು ಸದಾ ಚಿರಋಣಿ ಸರ. ಯಾಕಂದ್ರೆ ಪ್ರತಿನಿತ್ಯ ನಾವು ಮಾಡೋ ಕಾರ್ಯಕ್ರಮಗಳದ್ದು ಒಂದು ಶೈಲಿನ ಬೇರೆ ಇರುತ್ತೆ, ಒಂದು ಡಿಸಿಪ್ಲಿನ ಬೇರೆ ಇರುತ್ತೆ. ಬಟ್ ಆಸ್ ದ ಫಸ್ಟ್ ಟೈಮ್ ಆ ಒಂದು ಸ್ಕೂಲ್ ಫಂಕ್ಷನ್ಗೆ ನಾವು ಬಂದಿದ್ದು ನಮ್ಮ ಅದೃಷ್ಟ. ಯಾಕಂದ್ರೆ ಪ್ರತಿನಿತ್ಯ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ, ಕಾರ್ಯಕ್ರಮ ಮಾಡ್ತಿರ್ತೀವಿ. ಬಟ್ ಇಂಥ ಒಂದು ವೇದಿಕೆಗೆ ನಾವು ಫಸ್ಟ್ ಟೈಮ್ ಬಂದಿದ್ದು. ಏನ್ ಹಾಡ್ಬೇಕಪ್ಪ ಅಂತ ಬಂದ್ವಿ, ಬಟ್ ಇಲ್ಲಿ ಜಾನಪದ ಪ್ರೇಮಿಗಳದಾರ ಅನ್ನೋದು ಕೇಳಿ ಬಹಳ ಖುಷಿ ಆಯ್ತು. ದಯವಿಟ್ಟು ತಾಯಂದ್ರಿ ಒಂದು ಕಿವಿ ಮಾತು ಹೇಳ್ಬಿಡ್ತೇನ್ರಿ. ಊಟ ಮಾಡ್ರಿ ಅಣ್ಣ, ಊಟ ಮಾಡ್ರಿ. ಥ್ಯಾಂಕ್ ಯು ಅಣ್ಣ. ನಿಮ್ ಯಾವತ್ತೂ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಜಾನಪದ ಕೇಳ್ರಿ, ಜಾನಪದ ಒಂದ್ ಮಾತು ಹೇಳ್ತೀನಿ ದೋಸ್ತ, ಭೂಮಿ ಮ್ಯಾಗ ಎಟ್ ದಿನ ಬದುಕ್ತೇವಲ್ಲ ಗೊತ್ತಿನ, ಇರುತ್ತನ ಹಡದ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಬದುಕ್ರಿ, ಊರಾಗ ಒಳ್ಳೆ ಮಗ ಆಗಿ ಬದುಕ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಏನ್ ಓಡಾಳತನ ಮಾಡಿದ್ರು ಅದು ನಿನ್ನ ಘನತೆ ಗೌರವ ಕಮ್ಮಿ ಮಾಡುವಂಗಿರಬಾರ್ದು. ಭೂಮಿ ಮ್ಯಾಗ ನಿನ್ನಂತೆಕ ರೊಕ್ಕ ರೂಪಾಯಿ ಬೆಳ್ಳಿ ಇದ್ರೆ ಯಾವನಾರು ಬಡದು ಕಸ್ಕೊಂತಾನ, ಆದ್ರೆ ವಿದ್ಯೆ ಅನ್ನೋದಿದ್ರೆ ನಮ್ಮ ಅಪ್ಪಗೂ ಕಸ್ಕೊಳ್ಳೋದಾಗಿಲ್ಲ. ದಯವಿಟ್ಟು ಮಹತ್ವ ವಿದ್ಯೆ ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನೊಂದು ಹಾಡ್ತೀನಿ ತಡ್ರಿ.